ಶೈಕ್ಷಣಿಕ ಪ್ರಗತಿಯಿಂದ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಎಂದು ಪಟ್ಟಣದ ಪಂಚಾಯಿತಿ ಸದಸ್ಯ ಜೆಆರ್ ರವಿಕುಮಾರ್ ಹೇಳಿದ್ದಾರೆ. ಪಟ್ಟಣದಲ್ಲಿ ಶಾಲಾ ಪರೀಕ್ಷೆ, ಮೌಲ್ಯಾಂಕ ಮತ್ತು ನಿರ್ಣಯ ಮಂಡಳಿ ನಿವೃತ್ತ ಕಾರ್ಯದರ್ಶಿ ಎಂ ರೇವಣ್ಣ ಸಿದ್ದಪ್ಪನವರ ಅಭಿಮಾನಿ ಬಳಗದ ವತಿಯಿಂದ ಮಾದಿಗ ಸಮುದಾಯದ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ 90%ಕ್ಕೂ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಶಿಕ್ಷಣಕ್ಕೆ ಬಡತನ, ಸಿರಿತನದ ತಾರತಮ್ಯವಿಲ್ಲ. ಪರಿಶ್ರಮ ಮತ್ತು ಸತತ ಪ್ರಯತ್ನ ಅಗತ್ಯ. ಗ್ರಾಮೀಣ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರತಿಯೊಬ್ಬರೂ ಪ್ರೋತ್ಸಾಹ ನೀಡಬೇಕು. ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಶಿಕ್ಷಕರೊಂದಿಗೆ ಪೋಷಕರ ಸಹಕಾರ ಅಗತ್ಯವಾಗಿದೆ. ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಮಕ್ಕಳ ಪೋಷಕರ ಅನಕ್ಷರತೆ, ಜೀವನ ನಡೆಸಲು ಕಷ್ಟದ ಪರಿಸ್ಥಿತಿಯಲ್ಲಿ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಲು ಹಿಂದೇಟು ಹಾಕುತ್ತಾರೆ. ಇಂತಹ ಕೆಲಸವನ್ನ ಮಾಡಬಾರದು. ಸರ್ಕಾರವು ಸಾಕಷ್ಟು ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದೆ. ಇದನ್ನ ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ತಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪ್ರೋತ್ಸಾಹ ನೀಡಬೇಕು ಎಂದರು. ಯಶಸ್ವಿ ಕಾರ್ಯಕ್ರಮ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಗ್ರಾಮೀಣ ಪ್ರತಿಭೆಗಳು ಹೊರಹೊಮ್ಮಬೇಕಂದ್ರೆ ಈ ರೀತಿ ಕಾರ್ಯಕ್ರಮಗಳಿಗೆ ಅದರ ಹಿನ್ನೆಲೆ ಯಾರಾದ್ರೂ ಒಬ್ರು ಕಾರ್ಯರೂಪಕ್ಕೆ ತರಲಿಕ್ಕೆ ಇವತ್ತು ಅತಿ ಅತ್ಯವಶ್ಯಕ. ಒಂದು ಏನೋ ಪ್ರತಿಭೆ ಇರುತ್ತೆ, ಅದನ್ನು ಹೊರಹೊಮ್ಮಲಿಕ್ಕೆ ತುಂಬಾ ಕಷ್ಟ ಇರುತ್ತೆ. ಅವರು ಈಗ ತಂದೆ ತಾಯಿ ಇಲ್ಲೇ ಅನಕ್ಷರಸ್ಥರು ಬಹಳ ಇದ್ದಾರೆ. ಆಮೇಲೆ SC ST ಎಲ್ಲಾ ಜನಾಂಗದಲ್ಲಿ ಹಿಂದುಳಿದ ಜಾಗ ಇದೆ. ಇನ್ನು ಅತೀ ಕಡಿಮೆ ಬೆಳೆ ಪ್ರದೇಶ ಇದೆ ಮೊಳಕಾಲ್ಮೂರು, ಚಳ್ಳಕೆರೆ ತಾಲೂಕು. ಈ ರೀತಿ ಪ್ರತಿಭೆಗಳನ್ನ ಗುರುತಿಸಿ ಆರಿಸ್ತಕ್ಕಂಥ ಕಳಿಸ್ತಕ್ಕಂಥ ಮನಸ್ಥಿತಿ ಎಲ್ಲರಿರಲ್ಲ. ಇವರು ನಮ್ಗೆ ಪ್ರತಿಯೊಂದು ರೀತಿಯ ಮಾರ್ಗದರ್ಶಕರು. ಮಾತೇಶ್ ಮೇಷ್ಟ್ರು ಇದೊಂದೇ ವಿಚಾರ ಅಲ್ಲ, ಯಾವತ್ತೂ ಸಾರ್ವಜನಿಕ ಕ್ಷೇತ್ರದಲ್ಲಿ ಈ ರೀತಿ ಹೋಗ್ಬೇಕಂತ ಅನೇಕ ಸಲಹೆ ಸೂಚನೆಗಳನ್ನು ನನಗೆ ವೈಯಕ್ತಿಕವಾಗಿ ನೀಡ್ತಾರೆ. ಈ ರೀತಿ ಕಾರ್ಯಕ್ರಮವನ್ನು ಆಯೋಜಿಸಿ ಒಳ್ಳೆ ಯಶಸ್ವಿ ಕಾರ್ಯಕ್ರಮ ಆಗಲಿ. ಇದನ್ನು ಹೋಬಳಿ ಮಟ್ಟದಲ್ಲಿ ಎಲ್ಲಾ ಜನಾಂಗದ ಮಕ್ಕಳಿಗೂ ಮಾಡಲಿ. ನಮ್ಮಿಂದ ಪ್ರತಿ ವರ್ಷ ಒಂದು ಒಳ್ಳೆ ಯಶಸ್ವಿ ಕಾರ್ಯಕ್ರಮ ನಡೆಸೋಣ. ಎಲ್ಲರೂ ಸೇರಿ ಎಲ್ಲರ ಸಹಭಾಗಿತ್ವದಲ್ಲಿ, ಎಲ್ಲರ ಮುಖಂಡತ್ವದಲ್ಲಿ. ಇಲ್ಲಿ ಜಾತಿವಾರ ಬೇಡ. ಯಾವ ಮಕ್ಕಳು ಪ್ರತಿಭೆ 90% SSLC ಇರ್ಬೋದು, PUC ಇರ್ಬೋದು ಮಾಡಿದಂಥ ಮಕ್ಕಳಿಗೆ ಹೊರಗಡೆ ಗೊತ್ತಾಗೋ ಪ್ರಪಂಚ ವಿಶಾಲವಾಗಿದೆ. ನಮಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಈಗ ಎಲ್ಲರೂ ವಿದ್ಯಾವಂತರಿರ್ತಾರೆ, ಬಟ್ ಅವ್ರಿಗೆ ಆ ಒಂದು ಉನ್ನತ ಮಟ್ಟಕ್ಕೆ ಹೋಗಕ್ಕೆ ಬಹಳಷ್ಟು ತೊಂದರೆಗಳಿರ್ತವೆ. ಆ ತೊಂದರೆಗೆ ನಮ್ದು ಯಾವತ್ತೂ ಸಹಕಾರ ಇರುತ್ತೆ. ಓದಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಖಂಡಿತವಾಗ್ಲೂ ಎಲ್ಲರೂ ಇದೇ ರೀತಿ ಪ್ರೇರಣೆ ಮಾಡ್ತಕ್ಕಂಥ ಇದ್ದಾರೆ. ಆಮೇಲೆ ಮೊನ್ನೆ ಯಾರೊಬ್ರು ನಮ್ಮ ಸ್ನೇಹಿತರು ಪರಿಚಯ ಆಗಿದ್ದಾರೆ. ಇಡೀ ಸ್ಟೇಟ್ಗೆ ಒಂದು ಯೂನಿವರ್ಸಿಟಿ ಇರುತ್ತೆ, ಸೆಂಟ್ರಲ್ ಯೂನಿವರ್ಸಿಟಿ ಅಂತ. ಪ್ರೊಫೆಸರ್ ಗಂಡ ಹೆಂಡತಿ ಇಬ್ರು ಅವರು ಪರಿಶಿಷ್ಟ ಜಾತಿಯವರೇ. ಅವರು ನನಗೆ ಅಚಾನಕ್ಕಾಗಿ ಮತ್ತೆ ಇದರಲ್ಲಿ ಸಬ್ ರಿಜಿಸ್ಟರ್ ಆಫೀಸರ್ ಪರಿಚಯ ಆಗಿಲ್ಲ. ಯಾರೇ ವಿದ್ಯಾರ್ಥಿಗಳು ಓದಂತರಿದ್ರೆ, ಅದು ತುಂಬಾ ಚೆನ್ನಾಗಿ ಓದೋರಿದ್ರೆ, ಅದರಲ್ಲೂ ಅವ್ರಿಗೇನೋ ಮನೆ ಕಡೆ ತುಂಬಾ ತೊಂದರೆ ಇದ್ರೆ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ನನಗೆ ವೈಯಕ್ತಿಕವಾಗಿ ಹೇಳಿದ್ದಾರೆ. ಅಂತ ಬಳಸ್ಕೊಳ್ಳೋಣ ನಮ್ಮಂತ. ಅದರಲ್ಲೂ ನನ್ನ ಸ್ನೇಹಿತರ ಮಗಳು, ಅದರಲ್ಲೂ ಈಗ 3 ವಿದ್ಯಾರ್ಥಿನಿ ಇದ್ದಾರೆ. ಇವ್ರಿಗೆ ಎಲ್ಲಾ ರೀತಿ ಒಳ್ಳೇದಾಗ್ಲಿ, ದೇವರ ಆಶೀರ್ವಾದ ಇರಲಿ. ನಿಮ್ಮೆಲ್ಲರ ಇಲ್ಲಿ ಬಂದಿರತಕ್ಕಂಥ ಮುಖ್ಯ ಗಣ್ಯತಿಗಳು ಆಶೀರ್ವಾದ ಇರಲಿ. ನಮ್ದು ಯಾವತ್ತು ಸಹಕಾರ ಇರುತ್ತೆ. ನಿಮ್ಮೆಲ್ಲರ ಜೊತೆಗೆ ನಾವು ಕೈ ಜೋಡಿಸ್ತೀವಿ. ಒಳ್ಳೇದಾಗ್ಲಿ ಅಂತೇಳಿ ಇಷ್ಟೊಂದು ಅವಕಾಶ ಮಾಡ್ತಾರೆ. ಧನ್ಯವಾದ. ಮಕ್ಕಳಲ್ಲಿ ಉತ್ತಮ ಸಂಸ್ಕೃತಿ, ಸಂಸ್ಕಾರ ಬೆಳೆಸಲು ಶಿಕ್ಷಣ ಸಹಕಾರಿಯಾಗಿದೆ. ಹೀಗಾಗಿ ಎಲ್ಲಾ ಪೋಷಕರು, ಶಿಕ್ಷಕರು ಕಾಳಜಿ ವಹಿಸಬೇಕು. ಸೀಮಿತ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ಇತರೆ ಎಲ್ಲಾ ಸಮುದಾಯದ ಬಡ ಮಕ್ಕಳಲ್ಲಿನ ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹ ನೀಡುವ ಕೆಲಸ ಹೆಚ್ಚಾಗಬೇಕಿದೆ ಎಂದು ಸಲಹೆ ನೀಡಿದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಹ ಕಾರ್ಯದರ್ಶಿ ಚನ್ನಕೇಶವ ಮಾತನಾಡಿ, ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗಾಗಿ ಶಿಕ್ಷಕರೊಂದಿಗೆ ಪಾಲಕರು ಸಹಕರಿಸಬೇಕು. ಹಿಂದುಳಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದರೆ ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಲು ಸಹಕಾರಿಯಾಗಲಿದೆ ಎಂದರು. ಅಲ್ಲ, ನಿಮ್ಗೆ ಇದರದ್ದು ಜವಾಬ್ದಾರಿ ಜಾಸ್ತಿ ಆಗ್ಬೇಕು. ಇಲ್ಲಿಂದ ನೀವು ಅಂದ್ಕೊಂಡಂತ ಒಂದು ಏನು ನೀವು ಗುರಿ ಇಟ್ಕೊಂಡು ಹೊರಟಿದ್ರೆ ಆ ಗುರಿ ಸಕ್ಸಸ್ ಆಗ್ಬೇಕಂದ್ರೆ ನೀವು ಒಳ್ಳೆಯ ಒಂದು ಜವಾಬ್ದಾರಿಯುತವಾಗಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟು ತಂದೆ ತಾಯಿ, ಪೋಷಕರಿಗೆ, ಸಂಬಂಧಿಕರಿಗೆ ಎಲ್ಲ ಒಂದು ಹೆಸರು ಬರಬೇಕಂದ್ರೆ ನೀವು ಮುಂದಿನ ದಿನಗಳಲ್ಲಿ ಇದೇ ಥರ ಅಂಕಗಳು ಪಡೆದು ಮುಂದೆ ನಿಮಗೆ ಒಳ್ಳೆಯ ಒಂದು ಮಾರ್ಗವನ್ನು ನೀವು ಇಟ್ಕೊಳ್ಳೋಂಥ ಒಂದು ಅವಕಾಶ ಇದೆ. ಮಾಡಿಕೊಡ್ರಿ ಅದನ್ನು. ಹಾಗೆ ವಿಶೇಷವಾಗಿ ನಮ್ಮ ಮಾತೇಶ್ ಸರ್ ಭಾಳಷ್ಟು ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿದ್ದೀವಿ ನಾವು ಜೊತೆಗೆ. ಯಾಕಂದರೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವರು ಡ್ಯೂಟಿ ಮಾಡೋದ್ರಿಂದ ಅಲ್ಲಿ ವಿಶೇಷವಾಗಿ ಅವ್ರು ಮಾಡ್ತಿರ್ತಾರೆ, ಏನೋ ಒಂದು ವಿಶೇಷವಾಗಿ ಮಾಡ್ತಿರ್ತಾರೆ. ಅಲ್ಲಿ ಶಾಲೆಯಲ್ಲಿ ಮಕ್ಕಳ ಸ್ಟ್ರೆಂತ್ ಭಾಳಷ್ಟು ಕಡಿಮೆ ಐತೆ. ಭಾಳಷ್ಟು ಅಂದರೆ ಈ ಒಂದು 20 ಜನದ ಒಳಗೆ ಐತೆ ಅಲ್ಲಿ ಸ್ಟ್ರೆಂತ್ ಕಡಿಮೆ ಐತೆ. ಆದರೆ ಅಲ್ಲಿ ಏನೆಲ್ಲ ಒಂದೊಂದು ಕಾರ್ಯಕ್ರಮಗಳು ಕೊಡ್ತಾ ಇರ್ತಾರೆ. ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ರು, ಭಾಳ ಅದ್ದೂರಿಯಾಗಿ ಮಾಡಿದ್ರು. ಪ್ರೊಫೆಸರ್ಗಳೆಲ್ಲ ಕರೆಸಿಬಿಟ್ಟು ಅಲ್ಲಿ ಒಂದು ಶಿಕ್ಷಣದ ಬಗ್ಗೆ ಮತ್ತೆ ಪೋಷಕರ ಬಗ್ಗೆ ಇದ್ರ ಬಗ್ಗೆ ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮ ಆಯೋಜಿಸಿ ಅದನ್ನು ನಾವು ವಿಶೇಷವಾಗಿ ಹೋಗಿದ್ವಿ. ಮುಖ್ಯ ಶಿಕ್ಷಕರಾದ ಎನ್ ಮಹಾಂತೇಶ್ ಮಾತನಾಡಿ, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಶಿಕ್ಷಣ ಕ್ಷೇತ್ರ ಅತ್ಯಂತ ಮಹತ್ವತೆಯಿಂದ ಕೂಡಿದೆ. ಮಕ್ಕಳ ಶೈಕ್ಷಣಿಕ ಚಟುವಟಿಕೆಯಲ್ಲಿ ಪೋಷಕರ ಪಾತ್ರ ಮಹತ್ತರವಾಗಿದೆ.
ಶಿಕ್ಷಣದೊಂದಿಗೆ ಮಾನವೀಯ ಮೌಲ್ಯಗಳು ಮಕ್ಕಳಲ್ಲಿ ಬೆಳೆಯಬೇಕಾದರೆ ಮನೆಯ ಪರಿಸರ ಹಾಗೂ ಶಾಲೆಯ ಪರಿಸರ ಎರಡೂ ಅತಿ ಮುಖ್ಯ. ಯಾವುದೇ ಶಾಲೆ ಅಥವಾ ಕಾಲೇಜಿನಲ್ಲಿ ಪಠ್ಯದಷ್ಟೇ ಇತರ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದಲ್ಲಿ ಮಾತ್ರ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯ ಎಂದರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 90%ಕ್ಕೂ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಾದ ಮಂಜುಶ್ರೀ, ವರುಣ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಂಕರಸ್ವಾಮಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಆರ್ ಶ್ರೀಕಾಂತ್, ಮರಿಪಾಲಯ್ಯ, ಮುಖಂಡರಾದ ತಾರಕೇಶ್, ಮಲ್ಲಿಕಾರ್ಜುನ್, ಎಂ ಅಜಯ್, ರಾಕೇಶ್, ಅಖಿಲೇಶ್ ಉಪಸ್ಥಿತರಿದ್ದರು.